ನಮಸ್ಕಾರ. ಒಂದು ಕ್ಷಣ ಯೋಚನೆ ಮಾಡಿ. ಸುಮಾರು ಆ, 2500 ವರ್ಷಗಳ ಹಿಂದೆ ನಮ್ಮ ತಮಿಳುನಾಡಿನ ಕೀಲಾಡಿಯಲ್ಲಿ ಜೀವಿಸಿದ್ದ ಜನರ ಮುಖ ಹೇಗಿತ್ತು ಅಂತ ನೋಡಕ್ ಸಾಧ್ಯ ಆದ್ರೆ? ಹೌದು, ಅದು ಬಹಳ ಕುತೂಹಲಕಾರಿ ವಿಷಯ ಅಲ್ವಾ? ಮಧುರೈ ಹತ್ರ ಇರುವ ಈ ಕೀಲಡಿ ಇದೆಯಲ್ಲ. ಮಧುರೈನಿಂದ ಒಂದು 12 ಕಿಲೋಮೀಟರ್ ಅಷ್ಟೇ ಅಲ್ವಾ? ಹೌದು ಹೌದು. ಅಲ್ಲಿ ಇತ್ತೀಚೆಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ, ಅಂದ್ರೆ ಕಾರ್ಬನ್ ಡೇಟಿಂಗ್ ಪ್ರಕಾರ, ಕ್ರಿಸ್ತಪೂರ್ವ 6ನೇ ಶತಮಾನದಷ್ಟು ಹಳೆಯ ನಾಗರಿಕತೆ ಇತ್ತು ಅನ್ನೋದು ಈಗ ಹೆಚ್ಚು ಕಡಿಮೆ ಖಚಿತವಾಗಿದೆ. ಸರಿ. ಹಾಗಾದ್ರೆ ಇವತ್ತು ನಾವು ಮುಖ್ಯವಾಗಿ ಅಲ್ಲಿನ ಪುರಾತತ್ವ ವರದಿಗಳು ಮತ್ತೆ ಮಧುರೈ ಕಾಮರಾಜ್ ಯೂನಿವರ್ಸಿಟಿ, ಲಿವರ್ಪೂಲ್ ಯೂನಿವರ್ಸಿಟಿ ಇವರ ಸಂಶೋಧನೆಗಳನ್ನು ನೋಡ್ತಾ ಇದೀವಿ. ಹೌದು, ಆ ಸಂಶೋಧನೆಗಳ ಆಯ್ದ ಭಾಗಗಳನ್ನ ಇವತ್ತು ಚರ್ಚೆ ಮಾಡೋಣ. ನಮ್ಮ ಮುಖ್ಯ ಗಮನ ಇವತ್ತು ಕೀಲಾಡಿಯಿಂದ ಸ್ವಲ್ಪ ದೂರದಲ್ಲಿ, ಅಂದ್ರೆ ಒಂದು 800 ಮೀಟರ್ ದೂರದಲ್ಲಿ ಕೊಂಡಗೈ ಅಂತ ಒಂದು ಸಮಾಧಿ ಸ್ಥಳ ಇದೆ ಅಲ್ವಾ? ಕೊಂಡಗೈ. ಅಲ್ಲಿ ಸಿಕ್ಕಿರುವ 2 ತಲೆಬುರುಡೆಗಳ ಮೇಲೆ ಅದರಿಂದ ಹೇಗೆ ಮುಖಗಳನ್ನ ಪುನರ್ನಿರ್ಮಾಣ ಮಾಡಿದ್ರು ಅನ್ನೋದು ನಿಜಕ್ಕೂ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಖಂಡಿತ. ಈಗಿನ ಕಂಪ್ಯೂಟರ್ ಟೆಕ್ನಾಲಜಿ ಇದೆಯಲ್ಲ, ಅದನ್ನ ಬಳಸಿ ಸುಮಾರು 2500 ವರ್ಷಗಳ ಹಿಂದೆ ಇದ್ದ 2 ಗಂಡಸರ ಮುಖಗಳನ್ನ ಮರುಸೃಷ್ಟಿ ಮಾಡಿದ್ದಾರೆ. ಹೌದಾ? ಹೇಗಿವೆ ಆ ಮುಖಗಳು? ಅವು ನೋಡಿದ್ರನ್ನೇ ಗೊತ್ತಾಗತ್ತೆ. ಸ್ಪಷ್ಟವಾಗಿ ದಕ್ಷಿಣ ಭಾರತೀಯ ಲಕ್ಷಣಗಳೇ ಇವೆ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಸಂಶೋಧಕರು ಏನ್ ಹೇಳ್ತಾರಂದ್ರೆ, ಇದರಲ್ಲಿ ಪ್ರಾಚೀನ ಪಶ್ಚಿಮ ಯುರೇಷಿಯನ್, ಅಂದ್ರೆ ಇರಾನ್ ಪ್ರದೇಶದ ಬೇಟೆಗಾರರು ಸಂಗ್ರಹಕಾರರಿದ್ರಲ್ಲ, ಅವರ ಮತ್ತೆ ಆಸ್ಟ್ರೋ ಏಷಿಯಾಟಿಕ್ ಜನರ, ಅಂದ್ರೆ ಆಗ್ನೇಯ ಏಷ್ಯಾದ ಮೂಲದವರ ವಂಶಾವಾಹಿಗಳ ಕುರುಹುಗಳು ಇರಬಹುದು ಅಂತ ಒಂದು ಸಾಧ್ಯತೆ ಇದೆ ಅಂತಿದ್ದಾರೆ. ಓ, ಅಂದ್ರೆ ಇದು ನಿಜವಾಗಿದ್ರೆ ಸಂಗಮ್ ಕಾಲದ ಜನರ ವಲಸೆ ಮಾರ್ಗಗಳ ಬಗ್ಗೆ ನಮ್ಮ ತಿಳುವಳಿಕೆ ಬದಲಾಗಬಹುದಲ್ವಾ? ಖಂಡಿತ. ಅವರು ಬೇರೆ ಬೇರೆ ಜನಾಂಗಗಳೊಂದಿಗೆ ಹೇಗೆ ಬೆರೆತ್ರು ಅನ್ನೋದು ಗೊತ್ತಾಗತ್ತೆ. ಆದ್ರೆ ಇದನ್ನ ಖಚಿತಪಡಿಸೋಕೆ ಇನ್ನೂ ಹೆಚ್ಚಿನ DNA ಸ್ಟಡೀಸ್ ಆಗ್ಬೇಕಿದೆ. ಅದು ನಡೀತಿದೆ ಈಗ. ಸರಿ, ಈ ಪುನರ್ನಿರ್ಮಾಣದ ಟೆಕ್ನಾಲಜಿ ಬಗ್ಗೆ ಸ್ವಲ್ಪ ಹೇಳಿ. ಹೇಗೆ ಮಾಡಿದ್ರು ಇದನ್ನ? ಇದಕ್ಕೆ ಲಿವರ್ಪೂಲ್ನಲ್ಲಿ ಫೇಸ್ ಲ್ಯಾಬ್ ಅಂತ ಇದೆಯಲ್ಲ, ಅವರ 3D ಫೇಶಿಯಲ್ ರೀಕನ್ಸ್ಟ್ರಕ್ಷನ್ ಸಿಸ್ಟಮ್ ಅನ್ನೋ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಬಳಸಿದ್ದಾರೆ. ಮೊದಲು ಆ ಕೊಂಡಗೈನಲ್ಲಿ ಸಿಕ್ಕ ತಲೆಬುರುಡೆಗಳನ್ನ ತುಂಬಾ ನಿಖರವಾಗಿ CT ಸ್ಕ್ಯಾನ್ ಮಾಡಿದ್ರು. ಆಮೇಲೆ ಇವತ್ತಿನ ದಕ್ಷಿಣ ಭಾರತೀಯರ ಟಿಶ್ಯೂ ಡೆಪ್ತ್ ಡೇಟಾ ಅಂತಾರಲ್ಲ, ಅಂದ್ರೆ ಮುಖದ ಚರ್ಮ, ಮಾಂಸಖಂಡಗಳ ದಪ್ಪ ಎಷ್ಟಿರುತ್ತೆ ಅನ್ನೋ ಡೇಟಾ, ಅದನ್ನ ಆಧಾರವಾಗಿಟ್ಕೊಂಡು ಮುಖದ ಸ್ನಾಯುಗಳನ್ನ ಡಿಜಿಟಲ್ ಆಗಿ ಒಂದೊಂದಾಗಿ ಜೋಡಿಸಿದ್ರು. ಇದಕ್ಕೆ ಅನಾಟಮಿ, ಆಂಥ್ರೋಪಾಲಜಿ, ಈ ಎಲ್ಲಾ ಸೈನ್ಸ್ನ ನಿಯಮಗಳನ್ನ ಪಾಲಿಸಿದ್ದಾರೆ. ಆದ್ರೆ ಒಂದು ವಿಷಯ ಕೇಳಿದ್ದೆ, ಆ ತಲೆಬುರುಡೆಗಳಿಗೆ ಕೆಳದವಡೆ ಇರ್ಲಿಲ್ವಂತೆ. ಹೌದು ಹೌದು, ಅದೊಂದು ದೊಡ್ಡ ಸವಾಲು. ಹಾಗಿದ್ರೆ ಮುಖ ಪೂರ್ತಿ ಮಾಡಿದ್ದು ಹೇಗೆ? ಕೆಳದವಡೆ ಸಿಕ್ಕಿಲ್ಲದ ಕಾರಣ ತಲೆಬುರುಡೆಯ ಮೇಲ್ಭಾಗದ ಅಳತೆಗಳನ್ನ, ಅಂದ್ರೆ ಕ್ರೇನಿಯಲ್ ಮೆಷರ್ಮೆಂಟ್ಸ್ ಇರುತ್ತಲ್ಲ, ಅದನ್ನ ಆಧರಿಸಿ ಕೆಳದವಡೆಯ ಆಕಾರ ಹೇಗಿರ್ಬೋದು ಅಂತ ವೈಜ್ಞಾನಿಕವಾಗಿ ಅಂದಾಜು ಮಾಡಿದ್ರು. ಓ, ಅಂದ್ರೆ ಮೇಲ್ಭಾಗ ಹೆಚ್ಚು ನಿಖರ, ಕೆಳಭಾಗ ಸ್ವತಃ ಅಂದಾಜು. ಹೌದು, ಹಾಗೆ ಹೇಳ್ಬೋದು. ಆಮೇಲೆ ಡಿಜಿಟಲ್ ಸ್ಕಲ್ಪ್ಟಿಂಗ್ ಅಂತಾರೆ. ಆ ಟೆಕ್ನಿಕ್ ಬಳಸಿ ಸ್ನಾಯು, ಕೊಬ್ಬು, ಚರ್ಮದ ಲೇಯರ್ಗಳನ್ನ ಒಂದೊಂದಾಗಿ ಆಡ್ ಮಾಡಿದ್ರು. ಕಣ್ಣು, ಮೂಗು, ಬಾಯಿ ಎಲ್ಲ ಹೇಗೆ? ಅದಕ್ಕೆ ತಲೆಬುರುಡೆಯ ಮೂಳೆಗಳ ಲಕ್ಷಣಗಳೇ ಆಧಾರ. ಅಲ್ಲಿರೋ ಗುರುತುಗಳಿಂದ ಅವುಗಳ ಸೈಜ್, ಪೊಸಿಷನ್ ಎಲ್ಲ ನಿರ್ಧಾರ ಆಗುತ್ತೆ. ಇನ್ನು ಚರ್ಮದ ಬಣ್ಣ, ಕೂದಲು, ಕಣ್ಣಿನ ಬಣ್ಣಕ್ಕೆಲ್ಲ ಫೋಟೋಗ್ರಾಫಿಕ್ ಡೇಟಾಬೇಸ್ಗಳ ಸಹಾಯ ತಗೊಂಡಿದ್ದಾರೆ. ಹಾಗಾದ್ರೆ ಇದು ಎಷ್ಟರ ಮಟ್ಟಿಗೆ ವೈಜ್ಞಾನಿಕ? ಇದರಲ್ಲಿ ಕಲ್ಪನೆಗೆ ಜಾಗ ಇಲ್ವಾ? ಆಕ್ಚುಲಿ ಮಧುರೈ ಕಾಮರಾಜ್ ಯೂನಿವರ್ಸಿಟಿಯವರೇ ಹೇಳ್ತಾರೆ, ಇದು 80% ವಿಜ್ಞಾನ, 20% ಕಲೆ ಅಂತ. ಅಂದ್ರೆ ಬೇಸಿಕ್ ಸ್ಟ್ರಕ್ಚರ್, ಅಳತೆ ಎಲ್ಲ ಪಕ್ಕಾ ಸೈಂಟಿಫಿಕ್ ಡೇಟಾ ಮೇಲೆ ನಿಂತಿದೆ. ಆದ್ರೆ ಕೊನೆಗೆ ಅದಕ್ಕೆ ಒಂದು ಜೀವಂತಿಕೆ ತುಂಬಬೇಕಲ್ಲ, ಅದಕ್ಕೆ ಸ್ವಲ್ಪ ಕಲಾತ್ಮಕತೆ ಬೇಕೇ ಬೇಕು. ಸರಿ, ಇದರ ಮುಖ್ಯ ಉದ್ದೇಶ ಆ ಕಾಲದ ತಮಿಳರ ವಂಶಾವಳಿ, ಅವರ ವಲಸೆ ಮಾರ್ಗಗಳು, ಇದನ್ನೆಲ್ಲ ತಿಳ್ಕೊಳ್ಳೋದು ಅಲ್ವಾ? ಹೌದು, ಮುಖ್ಯವಾಗಿ ಅದೇ. ಆದರೆ ಕೀಳಡಿ ಎಷ್ಟು ಹಳೆಯದು ಅನ್ನೋದ್ರ ಬಗ್ಗೆನೇ ಸ್ವಲ್ಪ ಗೊಂದಲ ಇತ್ತಲ್ಲ ಮೊದಲು. ಹೌದು, ಅದು ನಿಜ. ಕೇಂದ್ರದ ASI ಮತ್ತೆ ತಮಿಳುನಾಡು ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದಿತ್ತು. ಮೊದಲು ASI ಉತ್ಖನನ ಮಾಡಿದಾಗ ಕೆ ಅಮರನಾಥ ರಾಮಕೃಷ್ಣ ಅವರು ಇದು 8ನೇ ಶತಮಾನ BCE ಅಂದಿದ್ರು. ಆದ್ರೆ ಆಮೇಲೆ ಬಂದ ವರದಿಗಳಲ್ಲಿ ಇಲ್ಲ, ಇದು 3ನೇ ಶತಮಾನ BCEಗಿಂತ ಹಳೆಯದಲ್ಲ ಅಂತ ಪರಿಷ್ಕರಿಸೋಕ್ ಹೇಳಿದ್ರು ಅಂತ ಸುದ್ದಿಯಾಗಿತ್ತು. ಆದ್ರೆ ಆಮೇಲೆ ತಮಿಳುನಾಡು ಸರ್ಕಾರವೇ ಉತ್ಖನನ ಮುಂದುವರಿಸಿ ಸುಮಾರು 29 ರೇಡಿಯೋ ಕಾರ್ಬನ್ ಡೇಟ್ಸ್ ತಗೊಂಡ್ರು. ಅದರ ಪ್ರಕಾರ ಇದು ಖಚಿತವಾಗಿ 6ನೇ ಶತಮಾನ BCE ಇಂದ 2ನೇ ಶತಮಾನ CE ನಡುವಿನ ಕಾಲಘಟ್ಟದ್ದು ಅಂತ ಗೊತ್ತಾಗಿದೆ.
ಈಗ ಇದೇ ಹೆಚ್ಚು ಆಕ್ಸೆಪ್ಟೆಡ್ ಡೇಟ್. ಓಕೆ ಓಕೆ. ಈಗ ಈ ಮುಖಗಳ ಪುನರ್ನಿರ್ಮಾಣದ ಜೊತೆಗೆ ಕಿಲಡಿ ರಿಸರ್ಚ್ನಲ್ಲಿ ಬೇರೆ ಏನ್ ನಡೀತಿದೆ? ಒಂದು ಬಹಳ ಮುಖ್ಯವಾದ ಬೆಳವಣಿಗೆ ಅಂದ್ರೆ ಮದುರೈ ಕಾಮರಾಜ್ ಯೂನಿವರ್ಸಿಟಿಯವರು ಹಾರ್ವರ್ಡ್ ಯೂನಿವರ್ಸಿಟಿ ಜೊತೆ ಸೇರ್ಕೊಂಡು ಕೊಂಡಗೈ ಸಮಾಧಿ ಪಾತ್ರೆಗಳಲ್ಲಿ ಸಿಕ್ಕಿದ್ದಲ್ಲ ಮೂಳೆಗಳು, ಅದರಿಂದ ಹಳೆ ಕಾಲದ DNA ತೆಗೆದು ಅನಾಲಿಸಿಸ್ ಮಾಡೋ ಪ್ರಯತ್ನ ನಡೀತಿದೆ. ವಾವ್, ಅದರ ರಿಸಲ್ಟ್ ಬಂದ್ರೆ ಇನ್ನು ಕ್ಲಿಯರ್ ಆಗುತ್ತಲ್ವಾ? ಖಂಡಿತ. ಅವರ ವಂಶವಾಹಿ ಹಿನ್ನೆಲೆ ಏನು, ಎಲ್ಲಿಂದ ಬಂದ್ರು, ಯಾರ ಜೊತೆ ಸಂಪರ್ಕ ಇತ್ತು, ಇದೆಲ್ಲ ಗೊತ್ತಾಗಬಹುದು. ಇನ್ನೊಂದು ವಿಷಯ, ಆ ಸಮಾಧಿ ಪಾತ್ರೆಗಳಲ್ಲಿ ಸಿಕ್ಕ ಅಸ್ಥಿಪಂಜರಗಳನ್ನ ಸ್ಟಡಿ ಮಾಡಿದಾಗ ಹೆಚ್ಚಿನವರು ಸುಮಾರು 50 ವರ್ಷ ಬದುಕಿದ್ರು ಅಂತ ಗೊತ್ತಾಗಿದೆ. ಅಂದ್ರೆ ಆ ಕಾಲಕ್ಕೆ ಅದು ಒಳ್ಳೆಯ ಆಯುಸ್ಸೇ ಇರಬಹುದು. ಹೌದು, ಬಹುಶಃ. ಒಟ್ಟಿನಲ್ಲಿ ಹೇಳೋದಾದರೆ, ಕೀಳಡಿಯಲ್ಲಿ ಸಿಕ್ಕಿರೋ ಈ ತಲೆಬುರುಡೆಗಳಿಂದ 2500 ವರ್ಷಗಳ ಹಿಂದೆ ಬದುಕಿದ್ದ ಜನರ ಮುಖಗಳನ್ನ ಮತ್ತೆ ನೋಡೋ ಹಾಗೆ ಮಾಡಿರೋದು ಆ ಕಾಲದ ಜನರ ಒಂದು ನೋಟವನ್ನ, ಅವರ ಸಂಭಾವ್ಯ ಹಿನ್ನೆಲೆಯನ್ನ ನಮಗೆ ಕೊಡ್ತಿದೆ. ನಿಜಕ್ಕೂ ಟೆಕ್ನಾಲಜಿ ಮತ್ತು ಹಿಸ್ಟ್ರಿಯಲ್ಲಿ ಅದ್ಭುತವಾಗಿ ಒಂದಾಗಿವೆ. ಹೌದು, ಇದು ಗತಕಾಲವನ್ನ ನಾವು ನೋಡೋ ರೀತಿಯನ್ನೇ ಬದಲಾಯಿಸಬಹುದಾದಂಥ ಒಂದು ಬೆಳವಣಿಗೆ. ಈ ಚರ್ಚೆಯ ಕೊನೆಯಲ್ಲಿ ಒಂದು ಯೋಚನೆ ಉಳಿಯುತ್ತೆ ನೋಡಿ. ಹೀಗೆ ಟೆಕ್ನಾಲಜಿ ಬಳಸಿ ಸಾವಿರಾರು ವರ್ಷಗಳ ಹಿಂದಿನ ಮುಖಗಳಿಗೆ ಜೀವ ತುಂಬುದಾಗ ನಮ್ಮ ಗತಕಾಲದ ಜೊತೆಗಿನ ನಮ್ಮ ಸಂಬಂಧ ಹೇಗೆ ಬದಲಾಗಬಹುದು? ಒಳ್ಳೆ ಪ್ರಶ್ನೆ. ಮುಂದೆ ಬರಲಿರುವ ಈ DNA ಅನಾಲಿಸಿಸ್ ಇದೆಯಲ್ಲ, ಅದು ಈ ಮುಖಗಳ ಹಿಂದಿನ ನಿಜವಾದ ಕಥೆಗಳನ್ನ ಇನ್ನಷ್ಟು ಸ್ಪಷ್ಟಪಡಿಸ್ತಾ ಖಂಡಿತವಾಗಿಯೂ ಕಾದು ನೋಡಬೇಕಾದ ವಿಷಯ ಇದು.